ರಾಯಲ್ ಎನ್ಫೀಲ್ಡ್ ಅವರೆಲ್ಲ ತುಂಬಾ ಹುಡ್ಕೊಂತಾ ಇರ್ತಾರೆ ಇದೊಂದು ಕೇಳಿಸ್ಕೊಂಡ್ಬಿಟ್ಟು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಆಗ್ಬೋದು, ಎಕ್ಸ್ಪಲ್ಸ್ ಆಗ್ಬೋದು, KTM ಆಗ್ಬೋದು. ಓಡಿಸ್ತಾ ಇದೆ, ಕುದುರೆ ಮೇಲೆ ಕುತ್ಕೊಂಡು ಹೋದಂಗೆ ಇದೆ. ಹಿಮಾಲಯನ್ಗೆ ಪಕ್ಕಾ ಕಾಂಪಿಟೇಟರ್. ಹಾಯ್, ಇಲ್ಲಿ ಕೆಳಗಡೆ. ಹಲೋ, ಹಂಗೆ ಕ್ಯಾಮ್ರಾನ ಹೆಂಗ್ ತಿರ್ಗಿಸ್ಕೊಳ್ಳಿ. ಎಸ್, ಹೆವಿ ಸೈಕ್ ಆಗಿದೆ ಗುರು ಪವರ್. ಈ ಗಾಡಿಯಲ್ಲಿ ಇಂಜಿನ್ ಹೀಟ್ ಆಗುವಂತ ಪ್ರಾಬ್ಲಮ್ಮೇ ಇಲ್ಲ ಗುರು. ಸೈಡ್ ಹೋಗಿ ಮಾತಾಡ್ಕೊಳ್ಳಿ ಬಾಸ್. ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು ಫೋಕ್ಸ್. ನಾನು ನಿಮ್ಮ ಬೆಂಗಳೂರು ಲೆಫ್ ಗರ್ಲ್. ಲಾಂಗ್ ಟೈಮ್ ನೋ ಸಿ. ಸೊ ಆಫ್ಟರ್ ದೀಸ್ ಮೆನಿ ಡೇಸ್ ನಾವ್ ಇವತ್ತು ನೋಡ್ತಿರ್ತಕ್ಕಂಥ ಗಾಡಿ ಒನ್ ಆಫ್ ದಿ ಪಕ್ಕಾ ಅಡ್ವೆಂಚರ್ ಟೂರರ್ ಅಂತಾನೆ ಹೇಳ್ಬೋದು. ಸೊ ಅಡ್ವೆಂಚರ್ ಟೂರರ್ ಅಂತ ಅಂದಿದ ತಕ್ಷಣ ನಿಮ್ಗೆ ತುಂಬಾನೇ ಬೈಕ್ಸ್ ಬರುತ್ತೆ ಆಪ್ಷನ್ಸ್ ಆಗಿ. ಸೊ ಅಷ್ಟೊಂದು ಬೈಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಆಗ್ಬೋದು, ಎಕ್ಸ್ಪಲ್ಸ್ ಆಗ್ಬೋದು, KTM ಆಗ್ಬೋದು. ಬಟ್ ಇಷ್ಟು ಬೈಕ್ಸ್ ಪೈಕಿ ನಾವ್ ನೋಡೋದಾದ್ರೆ ಈ ಗಾಡಿ ಬಿಟ್ಟಿರೋದು ಬಂದು ರಾಯಲ್ ಎನ್ಫೀಲ್ಡ್ 450 ಹಿಮಾಲಯನ್ಗೆ ಪಕ್ಕಾ ಕಾಂಪಿಟೇಟರ್ ಆಗಿ ಬಿಟ್ಟಿರ್ತಕ್ಕಂಥ ಗಾಡಿ. ಸೊ ಹಂಗ್ ಪಕ್ಕಾ ಕಾಂಪಿಟೇಟರ್ ಆಗಿ ಬಿಟ್ಟಿರ್ತಕ್ಕಂಥ ಗಾಡಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಫಸ್ಟ್ ತಲೆಗೆ ಬರೋದು ದಟ್ ಇಸ್ KTM Adventure 390 X ಅಂಡ್ X Plus. ಸೊ ಆ ಎರಡ್ ಮಾಡೆಲ್ಸ್ ಅಲ್ಲಿ ನಾವ್ ಇವತ್ತು ನೋಡ್ತಿರ್ತಕ್ಕಂಥದ್ದು ಬಂದ್ಬಿಟ್ಟು KTM Adventure 390 X. ಸೊ ಏನಕ್ಕಪ್ಪ ಇದನ್ನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450ಗೆ ಕಾಂಪಿಟೇಟರ್ ಅಂತಾರೆ ಅಂತ ಅನ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ನ ನೋಡೋಣ. ಸೊ ದಿಸ್ is the KTM Adventure 390 X. ಎಲ್ಲದಕ್ಕಿಂತ ಮೊದಲನೇದಾಗಿ ಇಂಜಿನ್ ಅಂತ ನೋಡೋದಾದ್ರೆ ಎಲ್ಲ 390 ಸೆಗ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸೇಮ್ ಇಂಜಿನ್ ನ ಇದ್ರಲ್ಲೂ ಯೂಸ್ ಮಾಡಿದ್ದಾರೆ. ದಟ್ ಇಸ್ LC4C ಅಂಡ್ ಇಟ್ ಇಸ್ 399cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಅಂಡ್ ಕಮಿಂಗ್ ಟು ದ ಪವರ್, ಇಟ್ ಹ್ಯಾಸ್ 46 bhp ಅಂಡ್ 39 meter ಟಾರ್ಕ್ ಅಂತಾನೆ ಹೇಳ್ಬೋದು. ಸೊ ನೀವು 46 bhp ಅಂದ್ರೆ ಅರ್ಥ ಮಾಡ್ಕೊಬಹುದು ಗಾಡಿ ಪವರ್ ಯಾವ ರೇಂಜ್ ಇರುತ್ತೆ ಅಂತ ಅಂದ್ಬಿಟ್ಟು ಓಡಿಸೋವಾಗ. ಸೊ ಫ್ರಂಟ್ ಸಸ್ಪೆನ್ಷನ್ ಬಂದು WP Apex 43 USD 200 mm ಟ್ರಾವೆಲ್ ಫೋಕ್ಸ್ ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ಕಂಪ್ಲೀಟ್ಲಿ ನಾಟ್ ಅಡ್ಜಸ್ಟಬಲ್ ಅಂತ. ಓಕೆ, ರೇರ್ ಸಸ್ಪೆನ್ಷನ್ ಅಂತ ನೋಡೋದಾದ್ರೆ ಅಗೇನ್ ದ WP Apex ಮೋನೋಶಾಕ್ ವಿತ್ 205 mm ಟ್ರಾವೆಲ್ ಸಸ್ಪೆನ್ಷನ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಇದೆ. ಫ್ರಂಟ್ ವೀಲ್ ಬಂದು 19 inch ಅಲಾಯ್ ವಿಚ್ ಇಸ್ ಟ್ಯೂಬ್ಲೆಸ್. ರೇರ್ ವೀಲ್ ಬಂದು ನಮ್ಗೆ 17 inch ಅಲಾಯ್. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡ್ಕೊಂಡ್ರೆ ವಿ ಹ್ಯಾವ್ ಆಲ್ಮೋಸ್ಟ್ 227 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ವಿಚ್ ಇಸ್ ಅ ವೆರಿ ಗುಡ್ ಆಡೆಡ್ ಅಡ್ವಾಂಟೇಜ್ ಫಾರ್ ದಿ ಅಡ್ವೆಂಚರ್ಸ್ ಅಂಡ್ ಆಲ್ಸೋ ಫಾರ್ ದ ಟೂರಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಕಮಿಂಗ್ ಟು ದ ಸೀಟ್ ಹೈಟ್, ನಾವು ಸೀಟ್ ಹೈಟ್ ಅಂತ ನೋಡೋದಾದ್ರೆ ವಿ ಹ್ಯಾವ್ 825 mm ಸೀಟ್ ಹೈಟ್. ಬೇಸಿಕಲಿ ಬೇರೆ ಎಲ್ಲ ಅಡ್ವೆಂಚರ್ ಅಥವಾ ಟೂರಿಂಗ್ ಬೈಕ್ಸ್ ಅಂತ ನೋಡ್ಕೊಂಡ್ರೆ ಇಟ್ ಇಸ್ 830 mm ಆಫ್ ಸೀಟ್ ಹೈಟ್ ಇರೋದು. ಇದ್ರಲ್ಲಿ ನಿಮ್ಗೆ 5 mm ಕಮ್ಮಿ ಮಾಡಿದ್ದಾರೆ, ವಿಚ್ ಮಸ್ಟ್ ಬಿ ಬೇಸಿಕಲಿ ಹೆಲ್ಪ್ಫುಲ್ ಫಾರ್ ದಿ ಶಾರ್ಟ್ ರೈಡರ್ಸ್ ನಮ್ಮಂತವರಿಗೆ. ಬಟ್ ಸ್ಟಿಲ್ ಸ್ವಲ್ಪ ಟಿಪ್ಟೋ ಆಗ್ಲೇಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ದ ಕರ್ಬ್ ವೇಟ್ ಆಫ್ ದಿಸ್ ವೆಹಿಕಲ್ ಇಸ್ ಅರೌಂಡ್ 182 kg. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಅಂತ ನಾವು ನೋಡ್ಕೊಂಡ್ರೆ ಇಟ್ ಹ್ಯಾಸ್ ಅ ಕೆಪಾಸಿಟಿ ಆಫ್ ಆಲ್ಮೋಸ್ಟ್ 14.5 liters. ನಮ್ಗೆ ಡಿಸ್ಪ್ಲೇ ಬಂದು 5 inch ಫುಲ್ ಕಲರ್ TFT ಡಿಸ್ಪ್ಲೇ ಸಿಗ್ತಿದೆ ಇದರಲ್ಲಿ ವಿತ್ KTM ಆಟೋ ಕನೆಕ್ಟ್ ಸ್ಮಾರ್ಟ್ಫೋನ್ ಇಂಟಿಗ್ರೇಷನ್. ಸೊ ಈ ರೈಡಿಂಗ್ ಮೋಡ್ಸ್ ಅಂತ ನಾವು ನೋಡೋದಾದ್ರೆ ವಿ ಹ್ಯಾವ್ ಓನ್ಲಿ 2 ರೈಡಿಂಗ್ ಮೋಡ್ಸ್ ಇನ್ ದಿಸ್. ದಟ್ ಇಸ್ ಒನ್ ಬಂದು ರೋಡ್, ಇನ್ನೊಂದು ಬಂದು ಆಫ್ ರೋಡ್. ಎರಡೇ ಸಿಗ್ತಿದೆ ಇದರಲ್ಲಿ. ಇನ್ಫೋ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಟ್ರಿಪ್ 1 ಟ್ರಿಪ್ 2 ಅಂತ ನೀವು ಸೆಟ್ ಮಾಡ್ಕೊಬಹುದು. ಇಫ್ ಸ್ಟಾರ್ಟಿಂಗ್ ಅ ನ್ಯೂ ಟ್ರಿಪ್ ದೆನ್ ಯು ಕ್ಯಾನ್ ಸೆಟ್ ಇಟ್ ಆಸ್ ಅ ಟ್ರಿಪ್ 2. ಸೊ ಟ್ರಿಪ್ 1 ಟ್ರಿಪ್ 2 ಫ್ಯೂಲ್ ರೇಂಜ್ ಆಗಲಿ, ಕೂಲೆಂಟ್ ಆಗಲಿ, ಬ್ಯಾಟರಿ, ಓಡೋಮೀಟರ್, ಕ್ಲಾಕ್ ಅಂಡ್ ಡೇಟ್, ಸರ್ವಿಸ್, ವಾರ್ನಿಂಗ್ಸ್, ಇದೆಲ್ಲಾನು ನಿಮಗೆ ಈ ಇನ್ಫೋ ಅಲ್ಲಿ ಸಿಗುತ್ತೆ. ಇದು ಇವಾಗ ರೇವ್ ಸೌಂಡ್ ಕೇಳಿಸ್ಕೊಳ್ಳೋಣ. ಓ ಕ್ರೇಜಿ ಇದೆ ಗುರು. So we have the bi-directional quick shifter ಈ ಬೈಕ್ ಅಲ್ಲಿ. have another very good advantage ಈ ಗಾಡಿಯಲ್ಲಿ, that is ride by wire ಅಂತ. ಸೊ ಬೇಸಿಕಲಿ ಏನಂತಂದ್ರೆ ಬೇರೆ ಗಾಡಿಗಳೆಲ್ಲ ರೈಡ್ ಬೈ ವೈರ್ ಆಪ್ಷನ್ ಇರೋದಿಲ್ಲ. ಅಂದ್ರೆ ನಾವು ಥ್ರಾಟಲ್ ಏನ್ ಕೊಡ್ತೀವಿ ಇಲ್ಲಿ ಅದು ಡೈರೆಕ್ಟ್ ಆಗಿ ಇಂಜಿನ್ ಗೆ ಕನೆಕ್ಟ್ ಆಗಿರುತ್ತೆ ವೈರ್ ಥ್ರೂ ಇಂದ. ಬಟ್ ಇದ್ರಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ ನಾವೇನ್ ಥ್ರಾಟಲ್ ಹ್ಯಾಂಡಲ್ ಮಾಡ್ತೀವಿ ದಟ್ ವಿಲ್ ಡೈರೆಕ್ಟ್ಲಿ ರೀಚ್ ಟು ದ ಇಂಜಿನ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೆಕ್ಸ್ಟ್ ನಾವು ಪ್ರೊಜೆಕ್ಟರ್ ಲ್ಯಾಂಪ್ ಬಗ್ಗೆ ನೋಡೋಣ. ಕಮಿಂಗ್ ಟು ದಿ ಹೆಡ್ ಲ್ಯಾಂಪ್ಸ್,
ಇಟ್ ಹ್ಯಾಸ್ ಅ ಕಂಪ್ಲೀಟ್ ಸೆಟಪ್ ಆಫ್ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಅಂತಾನೆ ಹೇಳ್ಬೋದು. KTM ಅಡ್ವೆಂಚರ್ 390 X ಪ್ಲಸ್ ಕಂಪೇರ್ ಮಾಡ್ಕೊಂಡು ಇದ್ರಲ್ಲಿ ಏನಪ್ಪಾ ಅಂತ ಸ್ಪೆಸಿಫಿಕೇಶನ್ಸ್ ದಟ್ ಇಸ್ ಲ್ಯಾಕಿಂಗ್ ಅಂತ ನಾವು ನೋಡೋದಾದ್ರೆ 4 ಸ್ಪೆಸಿಫಿಕೇಶನ್ಸ್ ಇದರಲ್ಲಿ ಲ್ಯಾಕ್ ಆಗ್ತಾ ಇದೆ. ಅದು ಏನು ಅಂತ ಅಂದ್ರೆ ನೋ ಕ್ರೂಸ್ ಕಂಟ್ರೋಲ್, ನೋ ಟ್ರಾಕ್ಷನ್ ಕಂಟ್ರೋಲ್ ಅಂಡ್ ನೋ ಕಾರ್ನರಿಂಗ್ ABS ಅಂಡ್ ಲಿಮಿಟೆಡ್ ರೈಡಿಂಗ್ ಮೋಡ್ಸ್. ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೇ ಇದೆ. ಈ ಬೀಕ್ದು ತುಂಬಾ ಜನ ಆಲ್ರೆಡಿ ಓಡಿಸಿರೋರು ಹೇಳಿರೋದು ಏನು ಅಂತಂದ್ರೆ ದಿಸ್ ಇಸ್ ಒನ್ ಕಂಪ್ಲೇಂಟ್ ದಟ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಗಿವಿಂಗ್, ದಟ್ ಇಸ್ ಆ ಏರ್ ತುಂಬಾ ಜಾಸ್ತಿನೇ ಹೋಗುತ್ತೆ, ಈ ಬೀಕ್ ಮತ್ತೆ ವೀಲ್ ಮಧ್ಯ ಡಿಸ್ಟೆನ್ಸ್ ತುಂಬಾನೇ ಇದೆ ಅಂತ ಹೇಳಿದ್ದಾರೆ. ತುಂಬಾ ಜನ ಈ ಬೀಕ್ ನ ತೆಗ್ಸ್ಬಿಟ್ಟಿದ್ದಾರೆ ಸಹ ಅಂಡ್ ಮಡ್ ಗಾರ್ಡ್ಸ್ ವೆರಿ ಕ್ಲೋಸ್ ಆಗಿ ಹಾಕ್ಸಿದ್ದಾರೆ ವೀಲಿಗೆ. ಸೊ ದಿಸ್ ಇಸ್ ಒನ್ ಕಾನ್ ಅಂತಾನೆ ಹೇಳ್ಬೋದು ಈ ಬೈಕ್ ಅಲ್ಲಿ. ಹಾಯ್, ಇಲ್ಲಿ ಕೆಳಗಡೆ ಹಲೋ, ಹಂಗೆ ಕ್ಯಾಮ್ರಾನ ಹೆಂಗ್ ತಿರ್ಗಿಸ್ಕೊಳ್ಳಿ. ಎಸ್, ಸೊ ಇದನ್ನ ನಾವೇನ್ ನೋಡ್ತಾ ಇದೀವಲ್ಲ, ದಿಸ್ ಇಸ್ ದಿ ರೇಡಿಯೇಟರ್ ಗಾರ್ಡ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಕರ್ವ್ ಶೇಪ್ ಅಲ್ಲಿ ಇದೆ. ಏನಪ್ಪಾ ಇದ್ರ ಸ್ಪೆಷಾಲಿಟಿ ಅಂತಂದ್ರೆ ಇಟ್ ಹ್ಯಾಸ್ 2 ಡಿಫ್ರೆಂಟ್ ಫ್ಯಾನ್ಸ್ ಇನ್ ಇಟ್. ಆ ಫ್ಯಾನ್ಸ್ ಇಂದ ಇಂಜಿನ್ ಹೀಟ್ ಆಗೋದು ಸ್ವಲ್ಪ ಬೇಗನೆ ಕೂಲ್ ಮಾಡುತ್ತೆ ಆ ಫ್ಯಾನ್ಸ್ ಇರೋದು. ಸೊ ಬಿಕಾಸ್ ಆಫ್ ದಿಸ್ ಫೀಚರ್ ಈ ಗಾಡಿಯಲ್ಲಿ ಇಂಜಿನ್ ಹೀಟ್ ಆಗುವಂತ ಪ್ರಾಬ್ಲಮ್ಮೇ ಇಲ್ಲ ಗುರು. ರಾಯಲ್ ಎನ್ಫೀಲ್ಡ್ ಅವರೆಲ್ಲ ತುಂಬಾ ಹುಡ್ಕೊಂತಾ ಇರ್ತಾರೆ ಇದೊಂದು ಕೇಳಿಸ್ಕೊಂಡ್ಬಿಟ್ಟು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಟ್ ಫ್ಯಾಕ್ಟ್ ಅಂದ್ರೆ ಅದೇ, ಆ ಫ್ಯಾನ್ಸ್ ಇರೋದ್ರಿಂದ ಹೀಟ್ ಕಮ್ಮಿ ಆಗುತ್ತೆ ಸ್ವಲ್ಪ. ನಮ್ಗೆ ಇಲ್ಲಿ ಅಂಡರ್ ಬೆಲಿ ಎಕ್ಸಾಸ್ಟ್ ಸಿಕ್ತಿರ್ತಕ್ಕಂಥದ್ದು. ಇಷ್ಟೊಂದು ನ್ಯಾರೋ ಸೀಟ್ ಕೊಟ್ಟಿರೋದು ಇದ್ರಲ್ಲಿ. ಬಟ್ ಏನು ಅಂತಂದ್ರೆ ತುಂಬಾ ಲಾಂಗ್ ರೈಡ್ಸ್ ಹೋದಾಗ ರೈಡರ್ ಒಂದ್ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಲೆಗ್ ಎಲ್ಲ ಒಂದ್ ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ ಅವರಿಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬಟ್ ಪಿಲಿಯನ್ ಅವರಿಗೆ ಇಟ್ ಮೈಟ್ ಬಿ ಅ ಪ್ರಾಬ್ಲಮ್ ಬಿಕಾಸ್ ದ ಕುಷನ್ಸ್ ಆರ್ ವೆರಿ ಲೆಸ್ ಅಂಡ್ ಆಲ್ಸೋ ಲಗೇಜ್ ಕ್ಯಾರಿಯರ್ ಅಂತ ಅಂದ್ಬಿಟ್ಟು ಏನು ಕೊಟ್ಟಿಲ್ಲ. ಆಬ್ವಿಯಸ್ಲಿ ಅಡ್ವೆಂಚರ್ ಟೂರಿಂಗ್ ಅಂತಂದ್ರೆ ಒಂದು ಲಗೇಜ್ ಕ್ಯಾರಿಯರ್ ಇರ್ಬೇಕಿತ್ತು. ದ ಸೀಟ್ ಇಸ್ ಅಗೇನ್ ಗೋಯಿಂಗ್ ವೆರಿ ನ್ಯಾರೋವರ್ ಹೋಗ್ತಾ ಹೋಗ್ತಾ ಟುವರ್ಡ್ಸ್ ದಿ ಹೆಂಡ್. ಸೊ ವಿ ಹ್ಯಾವ್ ದಿ ಕ್ರಾಶ್ ಗಾರ್ಡ್ಸ್ ವಿಚ್ ಅಗೇನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇದೆಲ್ಲ ಪ್ಲಾಸ್ಟಿಕ್ ಇಂದ ಮಾಡಿರೋದ್ರಿಂದ ಗಾಡಿ ಏನಾದ್ರು ಕೆಳಗಡೆ ಬಿತ್ತು ಅಂತ ಅಂದ್ರೆ ಇಮಿಡಿಯೇಟ್ಲಿ ಅದು ಪ್ಲಾಸ್ಟಿಕ್ ಬ್ರೇಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದರಿಂದ ಏನ್ ಹಾಕಿಸ್ತೀವೋ ಬಿಡ್ತೀವೋ ಕ್ರಾಶ್ ಗಾರ್ಡ್ಸ್ ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಫೇರಿಂಗ್ಸ್, KTM ಅವರು ಫೇರಿಂಗ್ಸ್ ಅಲ್ಲಿ ಒಂದು ಮಟೀರಿಯಲ್ ಯೂಸ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಆಸ್ ಪಾಲಿಪ್ರೊಪೈಲಿನ್ ಅನ್ನೋ ಮೆಟೀರಿಯಲ್. ನಾವೇನಪ್ಪ ಈ ಪಾಲಿಪ್ರೊಪೈಲಿನ್ ಅಂತಂದ್ರೆ ದಿಸ್ ಪಾಲಿಪ್ರೊಪೈಲಿನ್ ಇಸ್ ಬೇಸಿಕಲಿ ಅ ಪ್ಲಾಸ್ಟಿಕ್ ವೇರ್ KTM ಪೀಪಲ್ ವಿಲ್ ಯೂಸ್. KTM ಅಂತಾನೆ ಅಲ್ಲ, ತುಂಬಾನೇ ಈ ತರ ಡರ್ಟ್ ಬೈಕ್ಸ್ ಆಗ್ಲಿ ಅಡ್ವೆಂಚರ್ ಬೈಕ್ಸ್ ಗಾಗ್ಲಿ ಪಾಲಿಪ್ರೊಪೈಲಿನ್ ಮೆಟೀರಿಯಲ್ ಬಂದು ತುಂಬಾನೇ ಪ್ರಿಫರ್ ಮಾಡ್ತಾರೆ. ಏನಕ್ಕೆ ಪಾಲಿಪ್ರೊಪೈಲಿನ್ ಅಂತಂದ್ರೆ ಅದು ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿರುತ್ತೆ. ಮತ್ತೆ ಬಿಸಿಲಲ್ಲಿ ತುಂಬಾ ಹೊತ್ತು ನಿಲ್ಲಿಸಿದಾಗ ಆ ಪೇಂಟ್ ಫೇಡ್ ಆಗೋದಾಗ್ಲಿ ಸ್ಕ್ರಾಚ್ ಬೀಳೋದಾಗ್ಲಿ ಇದೆಲ್ಲ ತುಂಬಾನೇ ಪ್ರೊಟೆಕ್ಟಿವ್ ಆಗಿರುತ್ತೆ ಆ ಒಂದು ಮಟೀರಿಯಲ್ ಅಲ್ಲಿ. ಹೆನ್ಸ್ ದೇ ಹ್ಯಾವ್ ಯೂಸ್ಡ್ ಪಾಲಿಪ್ರೊಪೈಲಿನ್ ಮಟೀರಿಯಲ್ ಇನ್ ದೀಸ್ ಫೇರಿಂಗ್ಸ್. ಹೆವಿ ಸೈಕ್ ಆಗಿದೆ ಗುರು ಪವರು. ಸೈಡ್ ಹೋಗಿ ಮಾತಾಡ್ಕೊಳ್ಳಿ ಬಾಸ್. ಓಡಿಸ್ತಾ ಇದೆ, ಕುದುರೆ ಮೇಲೆ ಕುತ್ಕೊಂಡು ಹೋದಂಗೆ ಇದೆ. My mom is excited seeing me ride adventure bike. ಯಾ ಬ್ರೋ ಯಾ. ಸೊ ಇಷ್ಟೆಲ್ಲ ಆದ್ಮೇಲೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ ಅಥವಾ KTM ಅಡ್ವೆಂಚರ್ 390ನ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಬೆಂಗಳೂರು ರೆಬ್ ಗರ್ಲ್ ಸೈನಿಂಗ್ ಆಫ್.